ಅಂಕನಾಟಿ ಪಟ್ಟಣದ ಪ್ರತಿಯೊಬ್ಬ ಸಾರ್ವಜನಿಕರು ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಜಾಗೃತರಾಗಿ ಎಂದು ಪಿಎಸ್ಐ ದೇವರಾಜ್ ಹೇಳಿದ್ದಾರೆ. ಶನಿವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಆಯೋಜಿಸಿದ್ದ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ ಕಾರ್ಯದರ್ಶಿ ಮೈಲಾರಸ್ವಾಮಿ, ಮುಖ್ಯ ಶಿಕ್ಷಕ ಮಹಾಂತೇಶ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಪಟ್ಟಣದ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಾದ ಸತೀಶ್ ಚಾರಿ, ಲೋಹಿತ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಇದ್ದರು. ಈ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಈ ಮಕ್ಕಳು ಏನು ರೋಡ್ ಸೇಫ್ಟಿ ಬಗ್ಗೆ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಇದನ್ನಾದರೂ ಸಾರ್ವಜನಿಕರು ಅರಿತುಕೊಂಡು ಇನ್ನು ಮುಂದೆ ಆದರೂ ತಾವು ಓಡಿಸುವಾಗ ತಮ್ಮ ಸ್ಪೀಡ್ ಲಿಮಿಟ್ ಮಾಡ್ಕೊಂಡು ದಯವಿಟ್ಟು ಟ್ರಿಪಲ್ ರೈಡಿಂಗ್ ಹೋಗ್ಲಿಲ್ದಂಗೆ ವೆಹಿಕಲ್ಗಳಿಗೆ ಇನ್ಸೂರೆನ್ಸ್ ಮಾಡಿಸಿ ಪ್ರತಿಯೊಬ್ಬರು DL ಅನ್ನು ಪಡ್ಕೊಂಡು ತಾವು ವಾಹನವನ್ನು ಚಲಾಯಿಸಬೇಕು ಅಂತಕ್ಕಂಥ ಮಾತನ್ನು ಅದೇ ರೀತಿ ತಮ್ಮ ಬ್ಲಡ್ಡನ್ನು ಡೊನೇಟ್ ಮಾಡಿ ಯಾವುದೇ ಕಾರಣಕ್ಕೂ ರಸ್ತೆಗೆ ನಿಮ್ಮ ಬ್ಲಡ್ಡನ್ನು ಡೊನೇಟ್ ಮಾಡಬೇಡಿ, ರಸ್ತೆಗೆ ನಿಮ್ಮ ಬ್ಲಡ್ಡನ್ನು ಹರಿಸ್ಬೇಡಿ. ನೀವು ಬ್ಲಡ್ಡನ್ನು ಬೇರೆಯವರ ಜೀವ ಉಳಿಸೋಕ್ಕೋಸ್ಕರ ಬ್ಲಡ್ಡನ್ನು ಹರಿಸ್ಬೇಕೇ ಹೊರತು ಅದು ಬಿಟ್ಟು ತಮ್ಮ ಜೀವ ಕಳ್ಕೊಳ್ಳೋಕ್ಕೋಸ್ಕರ ರೋಡ್ ಮೇಲೆ ತಮ್ಮ ಬ್ಲಡ್ಡನ್ನು ಹರಿಸ್ಬಾರ್ದು, ಓವರ್ ಸ್ಪೀಡನ್ನು ಮಾಡಬಾರ್ದು. ಪ್ರತಿಯೊಬ್ಬ ನಾಗರಿಕರು ಸಹ ರೋಡ್ ಸೇಫ್ಟಿ ಬಗ್ಗೆ ಪ್ರತಿಯೊಂದು ಏನು IMU ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಮತ್ತು ರೋಡ್ ಸೇಫ್ಟಿ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಏನು ರೋಡ್ ಸೇಫ್ಟಿ ರೂಲ್ಸ್ ಇದ್ದಾವೆ ಅವನ್ನ ಪ್ರತಿಯೊಬ್ಬರು ಪಾಲಿಸಬೇಕು ಅಂತಕ್ಕಂಥದ್ದು ನಾಯಕನಹಟ್ಟಿ ಪೊಲೀಸ್ ಠಾಣಾ ವತಿಯಿಂದ ನಾನು ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಪ್ರತಿಯೊಬ್ಬರು ಈ ಮಕ್ಕಳ ಅವೇರ್ನೆಸ್ ಪ್ರೋಗ್ರಾಮನ್ನು ಪ್ರತಿಯೊಬ್ಬರು ಇವತ್ತು ಸಾರ್ವಜನಿಕರು ನೋಡ್ತಾ ಇದ್ದಾರೆ. ಏನು ಉದ್ದೇಶ ಇಟ್ಕೊಂಡು ಮಕ್ಕಳು ಇವತ್ತು ಈ ದಿನ ಈ ಪ್ರೋಗ್ರಾಮನ್ನು ಮಾಡ್ತಾಯಿದ್ದಾರೆ ಅದು ಸಾರ್ವಜನಿಕರಿಗೆ ಮನದಟ್ಟಾಗಿ ಅವರು ಪ್ರತಿದಿನ ತಾವು ಗಾಡಿಯನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಚಲಾಯಿಸ್ತಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಹೇಳಿ ನನ್ನ always use correct crossing. We need to be safety saviors and for that we have spread the message and the law. Yes, Rahul, let's spread the rules for all our friends. Saviors, let's follow traffic rules, use helmets and promote road safety. Together we can make our roads safer. Let's follow